ಹೆಣ್ಣು ದೀಪದಂತೆ ತಾನುರಿದು ಮನೆ ಬೆಳಗುವವಳು, ತನ್ನ ಸುಖ ಮರೆತು ಎಲ್ಲರೊಟ್ಟಿಗೆ ಬೆರೆಯುವವಳು. ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರಿಲ್ಲ. ಸ್ತ್ರೀ 4 ಗೋಡೆಗಳ ನಡುವೆ ಕಾಲ ಕಳೆಯುವ ಕಾಲವೀಗ ಕಣ್ಮರೆಯಾಗಿ ಪುರುಷ ಪ್ರಧಾನ ಸಮಾಜದ ಪುರುಷರಷ್ಟೇ ಧೀಮಂತಿಕೆಯಿಂದ ಬದುಕಲು ಸಾಧ್ಯವಿದೆ ಎಂದು ಹಲವಾರು ರೀತಿಯ ಸಾಧನೆಗಳನ್ನು ಮಾಡುವುದರ ಮೂಲಕ ತೋರಿಸಿಕೊಟ್ಟಿದ್ದಾಳೆ. ಎಲ್ಲ ಕ್ಷೇತ್ರದಲ್ಲೂ ಮುನ್ನಡೆಯುತ್ತಾ ಜಗತ್ತಿನ ದೃಷ್ಟಿಯನ್ನು ತನ್ನೆಡೆಗೆ ಸೆಳೆಯುತ್ತಿದ್ದಾಳೆ. आज से अब से आन मेरी मैं तुमको ना छूने दूंगी, जान को चाहे चलनी कर दो मान को ना छूने दूंगी. आज से अब से आन मेरी मैं तुमको ना छूने दूंगी, जान को चाहे चलनी कर दो मान को ना छूने दूंगी. छू के देखो दिल मेरा तुम्हें दिल में अपने भर लूंगी, पर छेड़ के देखो तुम मुझको मैं तुमको नहीं छोड़ूंगी. मैं तुमको नहीं छोड़ूंगी, तुमको नहीं छोड़ूंगी. मर्दों वाली बात कह के मुझे भेड़ समझ के बेचोगे, उन बाजारों में तेरी मैं नस्लों को मिटा दूंगी. जिस दुनिया में माँ बहने रिश्ते नहीं हैं काली हैं, उस दुनिया से मर्यादा के रिश्ते सारे तोड़ूंगी. कदम मिला के देखो तो मैं साथ में तेरे चल दूंगी, पर छेड़ के देखो तुम मुझको मैं तुमको नहीं छोड़ूंगी. The best thermometer to the progress of the nation is the treatment of this woman. ನೋವು ನುಂಗಿ ನಗು ಚೆಲ್ಲುವ ನಾರಿಗೆ ನ್ಯಾಯ ಸಿಗಬೇಕು. ಹೆಣ್ಣಿಲ್ಲದ ಜೀವವಿಲ್ಲ, ಹೆಣ್ಣಿಲ್ಲದ ಜೀವನವಿಲ್ಲ, ಹೆಣ್ಣಿಂದಲೇ ಬಾಳು ಬಂಗಾರ. ಇಂಥ ನಾರಿಗೆ ನಾವು ನೀವು ಎಲ್ಲರೂ ನಮನ ಸಲ್ಲಿಸೋಣ. ಸ್ಕೂಲ್ ಲೈಫ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅನಿಸುತ್ತೆ. ಸ್ಕೂಲ್ನಲ್ಲಿ ಫ್ರೆಂಡ್ಸು, ಟೀಚರ್ಸು, ಹಾಗೆ ಸ್ಪೋರ್ಟ್ಸು ಎಲ್ಲನೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಕಣೋ. ಏನೇ ಆಗಲಿ ಸ್ಕೂಲ್ ಲೈಫು ತುಂಬ ಎಂಜಾಯ್ಮೆಂಟ್ ಇತ್ತು ಅಲ್ವಾ? ಈಗ ಆ ರಜಾ ಬಂದು ಅದನ್ನೆಲ್ಲ ಹಾಳು ಮಾಡ್ತಾ ಇದೆ. ಯಾಕೆ ಯೋಚನೆ ಮಾಡ್ತಿದ್ಯಾ? ಇನ್ನು 2 ಡೇಸಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ. ಹ್ಞೂ ಕಣೋ, ಇನ್ನು 2 ಡೇಸಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ನಾವು ಮಿಸ್ ಮಾಡ್ಕೊಂಡಿರೋ ಫ್ರೆಂಡ್ಸು, ಟೀಚರ್ಸು ಎಲ್ಲರೂ ಮೀಟ್ ಮಾಡ್ಬೋದು. ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ಲರೂ ಮೀಟ್ ಮಾಡೋದಕ್ಕೆ. ನೀನು ಹಾಗೆ ರೆಡಿಯಾಗೋ. ಫಸ್ಟ್ ಡೇನೇ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಬೇಡ. ಎಲ್ಲರೂ ಸೇರಿಕೊಂಡು ಮತ್ತೆ ಆ ಸ್ಕೂಲ್ ಲೈಫ್ನ ಎಂಜಾಯ್ ಮಾಡೋಣ. ಏನಂತೀಯಾ? ಹ್ಞೂ ಕಣೋ, ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಫಸ್ಟ್ ಡೇನೇ ಹೋಗೋಣ.
ಸ್ಟೂಡೆಂಟ್ಸ್, ಎಲ್ರಿಗೂ ಒಂದು ಗುಡ್ ನ್ಯೂಸ್. ಇನ್ನು 15 ಡೇಸ್ನಲ್ಲಿ ಡಿವಿಷನ್ಸ್ ಲೆವೆಲ್ ಫುಟ್ಬಾಲ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತಿಂದನೇ ನೀವೆಲ್ಲ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಬೇಕು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿವಿಷನ್ಸ್ ಲೆವೆಲಲ್ಲಿ, ತಾಲೂಕ್ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಎಲ್ಲ ಕೂಡ ನೀವು ವಿನ್ ಆಗಿ ನಮ್ಮ ಸ್ಕೂಲ್ ನೇಮ್ನ ಎತ್ತಿಡಿಬೇಕು. ಅದಕ್ಕೋಸ್ಕರನೇ ನೀವೆಲ್ಲರೂ ಸೇರಿಕೊಂಡು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿ. ಹಾಗೆ ನಮ್ಮ ಸ್ಕೂಲ್ ನೇಮ್ನ ಎತ್ತಿಡಿಬೇಕು. ಅದಕ್ಕೋಸ್ಕರನೇ ನೀವೆಲ್ಲರೂ ಛಲದಿಂದ ಸ್ಪೋರ್ಟ್ಸಲ್ಲಿ ಹೋರಾಡಬೇಕು. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ, ನೀ ಬಿದ್ದರೂನು ಪಡಬೇಡ ಕೋಪ. ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣ ನಾಮ, ವಾನರ ಸೈನ್ಯವ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಲೋ ಶಿವು, ಈ ಸ್ಪೋರ್ಟ್ಸ್ ಎಲ್ಲ ಮುಗೀತು ಕಣೋ. ಈ ಅರ್ಧ ವಾರ್ಷಿಕ ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಈ 20 ಡೇಸಲ್ಲಿ ಬೇರೆ ಮಿಡ್ ಟರ್ಮ್ ಎಕ್ಸಾಮ್ ಬೇರೆ ಬರ್ತಾಯಿದೆ ಕಣೋ. ನಾನು ಏನಂದರೂ ಏನು ಕೂಡ ಓದಿಲ್ಲ. ಎಕ್ಸಾಮ್ನಲ್ಲಿ ಏನು ಬರೆಯೋದು ಅಂತಲೇ ಗೊತ್ತೇ ಆಗ್ತಾಯಿಲ್ಲ ಕಣೋ. ಬುಕ್ಸ್ ನೋಡಿದ್ರೆ ಹಂಗಿದೆ. ಅದರಲ್ಲೂ ಮ್ಯಾಥ್ಸ್ ಅನ್ನೋ ಅಂತೂ ನನಗೆ ನೋಡಿದ್ರೆ ತಲೆ ಕೆಟ್ಟೋಗ್ತಿದೆ. ನೀನು ಹೆಂಗೋ ಓದಿದ್ಯಾ? ನಾನಂತೂ ಬುಕ್ಕೇ ಮುಟ್ಟಿಲ್ಲ ಕಣೋ, ಏನು ಮಾಡೋದು ಅಂತಾನೆ ತಿಳಿತಾನೇ ಇಲ್ಲ. ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಚೊಂಬೇಶ್ವರ. ಒಳಗೊಬ್ಬ ಒಬ್ಬ 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 ಪರಮಾತ್ಮ, ಉಸಿರಾಡು ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ, ಪಾಸ್ ಆಗು 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 ಅಂತಾನೆ. ಫೇಲ್ ಆಗದವ್ರುಂಟೆ ಚೊಂಬೇಶ್ವರ, ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ತನಡೂನ ಡೂನ 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 ಡೂಡೂನ, ತನಡೂನ ಡೂನ 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 ಡೂಡೂನ. ಹಲೋ ಸ್ಟೂಡೆಂಟ್ಸ್, ನಿಮಗೆಲ್ಲ ಒಂದು ಗುಡ್ ನ್ಯೂಸು. ಆ್ಯನ್ಯುವಲ್ ಡೇ ಪ್ರೋಗ್ರಾಮು ಇನ್ನೇನು 20 ಡೇಸಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಆ್ಯನ್ಯುವಲ್ ಡೇ ದಿವಸ ಒಳ್ಳೊಳ್ಳೆ ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರ ಮುಂದೆ ಚೆನ್ನಾಗಿ ಡ್ಯಾನ್ಸ್ ಮಾಡಿ ತೋರಿಸ್ಬೇಕು. ನಮ್ಮ ಸ್ಕೂಲ್ ನೇಮ್ನ ಎತ್ತಿ ಹಿಡಿಬೇಕು. ಅದಕ್ಕೋಸ್ಕರನೇ ನೀವೆಲ್ಲರೂ ಇವತ್ತಿಂದನೇ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಬೇಕು. ಯಾರು ಕೂಡ ಅಬ್ಸೆಂಟ್ ಆಗದೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆನಾ ಸ್ಟೂಡೆಂಟ್ಸ್? ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಸರಿ ಆ್ಯನ್ಯುವಲ್ ಡೇನ ಅದ್ದೂರಿಯಾಗಿ ಮಾಡಬೇಕು. ಓಕೆನಾ? നാടിൻ നന്മകനെ പൊന്മകനെ മുത്തായവനെ നിന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ട് നെല്ല് ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല ഇവനെ തൊഴുവാനായി ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണപ്പേട് Illuminati, Illuminati, Illuminati.
ಏನೋ ಶಿವು, ಈ ವರ್ಷ ಹೆಂಗ್ ಕಳೀತು ಅಂತಾನೆ ಗೊತ್ತೇ ಆಗ್ತಾ ಇಲ್ಲ ಕಣೋ. ಹೌದು ರಾಜು, ನನಗೂ ಹಂಗೆ ಅನ್ನಿಸ್ತಾ ಇದೆ. ಅದರಲ್ಲೂ ನಮ್ಮ SLC ಬ್ರದರ್ಸು ಎಕ್ಸಾಮ್ ಮುಗಿದೋದ್ಮೇಲೆ ನಮ್ಮನ್ನಾಗಲಿ, ನಮ್ಮ ಟೀಚರ್ಸ್ನಾಗಲಿ, ನಮ್ಮ ಸ್ಕೂಲ್ನಾಗಲಿ ಬಿಟ್ಟೋಗ್ತಾ ಇರೋದು ನನಗೆ ತುಂಬ ಬೇಜಾರಾಗ್ತಿದೆ ಕಣೋ. ಏನೇ ಆಗಲಿ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಏನೋ ಒಂಥರ ಅಳು ಬರ್ತಾ ಇದೆ, ಹೌದಲ್ವಾ? ಇಷ್ಟು ದಿನ ಅವರೆಲ್ಲ ನಮ್ಮ ಸ್ವಂತ ಅಣ್ಣನ ತಮ್ಮಂದ್ರ ಥರ ಇದ್ದರು. ಇವಾಗ ಬಿಟ್ಟೋಗ್ತಾ ಇದ್ದಾರೆ. ಅದನ್ನು ನೆನೆಸ್ಕೊಂಡ್ರೆ ನಂಗೆ ತುಂಬ ನೋವಾಗ್ತಾ ಇದೆ. ಇಷ್ಟು ದಿನ ಅವ್ರ ಜೊತೆ ಆಟ ಆಡಿದ್ವಿ, ಟ್ರಿಪ್ಪಿಗೆ ಹೋಗಿ ಬಂದ್ವಿ, ಆ್ಯನ್ವಲ್ ಡೇಲಿ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ವಿ, ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಿ. ಇದೆಲ್ಲ ನಮಗೆ ಒಂಥರ ಹ್ಯಾಪಿ ಮೂಮೆಂಟ್ ಕಣೋ. ಏನಂತೀಯ? ಹೌದ್ ತಾನೆ? ಹೌದು ಕಣೋ, ಇದೆಲ್ಲ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಹ್ಞೂ ಕಣೋ, ನಿಜ. ಎಕ್ಸಾಮ್ ಮುಗಿದೋದ್ಮೇಲೆ ಸ್ಕೂಲ್ ಕಡೆ ಯಾರೂ ಬರೋದಿಲ್ಲ ಅನಿಸುತ್ತೆ. ಆದರೆ ನಮ್ಮ SLC ಬ್ರದರ್ಸ್ಗೆ ನಾನು ಹೇಳೋದು ಒಂದೇ ಮಾತು. ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ನಮ್ಮ ಅಣ್ಣಂದಿರಿಗೆ ಈ ಎಲ್ಲ ತಮ್ಮಂದಿರು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತಾರೆ. ಈ ಸ್ಕೂಲಿಂದ ನಮ್ಮನ್ನು ಆಗಲಿ, ಟೀಚರ್ಸ್ನ ಆಗಲಿ, ಈ ನಮ್ಮ ಸ್ಕೂಲ್ನಾಗಲಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಮರಿಬೇಡಿ. ಹಾಗೆ ಈ ಎಕ್ಸಾಮ್ ಮುಗಿದು ಹೋದ್ಮೇಲೆ ನಮ್ಮ ಸ್ಕೂಲು ನಮ್ಮನ್ನು ಯಾವಾಗಾದರೂ ಫ್ರೀ ಮಾಡಿಕೊಂಡು ಬಂದು ಭೇಟಿ ಮಾಡಿ ಪ್ಲೀಸ್ ಬ್ರದರ್ಸ್. ಹಾಗೆ ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿ ನಮ್ಮ ಸ್ಕೂಲ್ ನೇಮ್ನ ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊಳ್ತಾ, ಕೊನೆಯದಾಗಿ ಬ್ರದರ್ಸ್ ಎಲ್ಲರೂ ನಮ್ಮ ಜೊತೆ ಜಾಯ್ನ್ ಆಗಿ ಡ್ಯಾನ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಓಕೆನಾ ಬ್ರದರ್ಸ್? ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. Dear students of class 10, today as we gathered to bid farewell for you, my heart overflows with rapturous insight, a deep, joyful realization of how beautifully you have grown. Today I stand before you, not to remind you of the rules and regulations of the school, but to leave you with a rapturous insight that will guide when the school bell no longer ring for you and the familiar voices of your teachers become memories to cherish. Over the years, dear students, we have watched you grow, not only in knowledge, skills, but in character, resilience, understanding. The future belongs to those who dare to create, to lead with compassion. Dear students, carry with you the spirit of LBS, the spirit of light, truth, and peace. Carry kindness in your hearts, courage in your spirit. Embrace discipline as you venture into the future, and every challenge you face become a stepping stone to progress. Fly with wings
wings of compassion, fly with purpose, and always remember, no matter how high you fly, the skies of Lourdes will be forever your home. Remember, you will always be cherished part of our school. May God bless you with countless blessings, countless future. God bless you and best wishes. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. எண்ணமே என் உன்னால உள்ள பூந்தது தன்னால, கண்ணமே என் கண்ணால வெந்து செவந்து புண்ணாக, ஏதோ நானும் ஒளர கொஞ்சம் காதல் வளர, உள்ள வெக்கம் வளர, அவ வந்தா தேடியே தன்ன நேரம் நிற்குது, நோக சுக்குது, வாட திக்குதம்மா, நெஞ்ச பூட்டி வச்சத வந்தொடச்சிட்டம்மா, கட்சி சேர நிற்குது, கண்ணழைக்குது, பொன்னணைந்திடமா, அன்பு தேங்கி நிற்குது, வந்தெடுத்துக்கோமா. రాములో రాములా నన్నాగం చేసింది రో, రాములో రాములా నా పానం తీసింది రో, రాములో రాములా నన్నాగం చేసింది రో, రాములో రాములా నా పానం తీసింది రో, రాములో రాములా నన్నాగం చేసింది రో, రాములో రాములా నా పానం తీసింది రో. Of both feelings, a feelings happy because you are reaching a stage, a big stage, no, SSLC you have reached, and you are slowly getting out of the schooling method. I don't think there will be assembly henceforth for you. And somebody said rightly, there won't be, sister was telling, there won't be school bell ringing for you henceforth. No, it all stops, slowly stops. You are changed. You are going to university, no schooling. And especially you are going to miss Children's Day. Henceforth they will not wish you for Children's Day, that you are going to miss. Finished. If you want also, they will not wish you. Either your parents should wish you Children's Day, otherwise nobody is going to wish you as Children's Day. And there are many beautiful things that are on the stage, no, decoration, where you are, I won't do it, you know. At what stage we are now? I say, no, I don't do it. Or it is like, I can't do it. I want to do it, but I can't do it. I want to do it, and I try to do it. All these steps, no, you will have to examine your conscience and say, where I am. We are not the ones who to judge this one. This message is not only for you. This message is also for me. Today, where I am. No, that answer we will have to give, and that is rapturous insight. No, rapturous. Do you know the meaning of rapturous there? Rapturous, no, rapturous insight. Rapturous is ಭಾವನೆಗಳು, ಭಾವನೆ ತುಂಬಿದಂತಹ ಒಂದು ದಿನ.
ಸತ್ಯ ಅದು ಅಲ್ಲ. ಸ್ಕೂಲ್ನ ಬಿಟ್ಟು ಹೋಗ್ತಿದ್ದೀವಿ ಅನ್ನೋಂಥ ಕಷ್ಟ ಯಾರಿಗದು ಅನಿಸ್ತಾ ಇದೆಯಾ? ಓಕೆ, ವೆರಿ ಗುಡ್, ವೆರಿ ಗುಡ್. ಇಫ್ ದಟ್ ದ ಸ್ಕೂಲ್ ಹ್ಯಾಸ್ ಗಿವನ್ ದಟ್ ಕೈಂಡ್ ಆಫ್ ಫೀಲಿಂಗ್, ದಟ್ಸ್ ಎನಫ್. ದಟ್ಸ್ ವೆರಿ ಗುಡ್ ಫಾರ್ ಮೀ. ಏನೋ ಒಂದು ಆತ್ಮೀಯತೆ ಇದೆ ಈ ಶಾಲೆ ಬಗ್ಗೆ ಅಂತ ಹೇಳಿದ್ರೆ ಅದು ಒಂದು ಭಾಳ ಒಳ್ಳೆಯ ಸುದ್ದಿ. There was a young boy from India. He went to foreign for his higher studies. He finished his studies, got lot of experience, came back to India. Then he started a manufacturing of a washing machine. ಈಗೆಲ್ಲ ವಾಷಿಂಗ್ ಮಿಷಿನ್ ಬೇರೆ ಬೇರೆ ಇದೆಯಲ್ಲ, ಸೆಮಿ ಆಟೋಮೆಟಿಕ್, ಮತ್ತು ಫ್ರಂಟ್ ಲೋಡ್, ಟಾಪ್ ಲೋಡ್, ಭಾಳ ಇದೆಯಲ್ಲ ಈ ಥರ. So he started manufacturing washing machine with all foreign technology and foreign accessories in it. ಕಂಪನಿ ಸ್ಟಾರ್ಟ್ ಮಾಡ್ದ, ಸೇಲ್ಸ್ ಆಗ್ತಾ ಇದೆ. 1 ವರ್ಷ ಆದಮೇಲೆ ತುಂಬ ಬೇಜಾರಾಯ್ತು ಅವನು. ಯಾಕಂದರೆ ಈ ಕಂಪನಿ ಇವನು ತಯಾರಿಸ್ತಿರುವಂತಹ ವಾಷಿಂಗ್ ಮಿಷನ್ಸ್ ಏನಿದೆ ಅದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇಲ್ಲ, ಸೇಲ್ಸ್ ಚೆನ್ನಾಗಿ ಆಗ್ತಾ ಇಲ್ಲ. ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದ ಆಫೀಸಲ್ಲಿ. ಅಟೆಂಡೆಂಟ್, ಪಿಯೋನ್ ಟೈಪ್ ಬಾಯ್, ಯಾರು ಬಂದು ಕಾಫಿ ಟೀ ಎಲ್ಲ ಇಡ್ತಾರೆ, ಇದು ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾರೆ ಅಂತ ಹುಡುಗ ಬಂದ. ಅವ್ನು ಕೇಳ್ದೆ, ಯಾಕೆ ಸರ್ ತುಂಬ ಬೇಜಾರಾಗಿದ್ದೀರಾ? ಅವನು ಹೇಳ್ದ, ಡೋಂಟ್ ವರಿ, ಪರವಾಗಿಲ್ಲ ಅಂತ. ಮೇಜು ಅಥವಾ ಟೇಬಲ್ ಒರೆಸುವಂತಹ ಕಾಫಿ ತಂದು ಕೊಡುವಂಥ ಒಬ್ಬ ಹುಡುಗ ಏನು ಸಮಸ್ಯೆ ಸರ್ ಅಂತ ಹೇಳಿದಾಗ ಇವನು ನನಗೇನು ಪರಿಹಾರ ಕೊಟ್ಬಿಡ್ತಾನೆ, ಏನು ಸಲಹೆ ಕೊಟ್ಬಿಡ್ತಾನೆ ಅಲ್ವಾ? ಆಗ ಅವನಂತ ನೀನು ಡೋಂಟ್ ವರಿ ಅಂತ. ಆಗ ಆ ಬಾಲಕ ಹುಡುಗ ಪ್ಯೂನ್ ಕಾಫಿ ಟೀ ತಂದ್ಕೊಡೋನು ಓನರ್ನ ಕಣ್ಣನ್ನು ನೋಡಿ ಹೇಳ್ತಾನೆ, ಸರ್ ನಿಮ್ಗೆ ಅನ್ಸಿರ್ಬೋದು ಇವನೇನು ದೊಡ್ಡ ಮನುಷ್ಯ, ನನ್ನ ಪ್ರಾಬ್ಲಮ್ ಹೇಳ್ಬಿಟ್ರೆ ಸಾಲ್ವ್ ಮಾಡಿಬಿಡ್ತಾನೆ ಇವನು ಅಂತೇಳಿ, ಗೊತ್ತು ನೀವು ಹಂಗೆ ನೆನೆಸಿರ್ತೀರ ಅಂತೇಳಿ, ನಿಮ್ಗೆ ಬೇಜಾರು ಇಲ್ಲ ಅಂದರೆ ನಾನೊಂದು ಸಲಹೆ ಕೊಡ್ತೀನಿ ಅಂತ. ಆಯಿತು ಅಂತ ಹೇಳ್ದ. ಅದಕ್ಕೆ ಹುಡುಗ ಹೇಳ್ತಾನೆ, ಸರ್ ಫಾರಿನಿಂದ ಓದ್ಕೊಂಡ್ಬಂದು ಫಾರಿನ್ ಟೆಕ್ನಾಲಜಿನೆಲ್ಲ ಉಪಯೋಗಿಸ್ಕೊಂಡು ಫಾರಿನ್ ಆಕ್ಸೆಸರೀಸ್ನ ಬಳಸ್ಕೊಂಡು ವಾಷಿಂಗ್ ಮಿಷಿನ್ ಮಾಡಿದ್ದೀರಿ, ಅದಕ್ಕೆ ಡಿಮ್ಯಾಂಡ್ ಇಲ್ಲ, ಬೇಜಾರಾಗ್ತಾ ಇದೆ. ನಂದೊಂದು ಸಲಹೆ, ಇಂಡಿಯನ್ಸ್ದು ಮೈಂಡ್ ಸೆಟ್ ಬೇರೆ. ಫಾರಿನಲ್ಲಿ ಬೆಳಗ್ಗೆ ಒಂದು ಬಟ್ಟೆ ಹಾಕಿದರೆ ಒಂದು ಸಂಜೆ ಅಷ್ಟೇ, ನೆಕ್ಸ್ಟ್ ದಿನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತಾರೆ, ಗಲೀಜಾಗಿರಲ್ಲ, ಮತ್ತು ಬರೀ AC ಅದರಲ್ಲಿ ಇರ್ತಾರೆ. ಇಂಡಿಯಾದಲ್ಲಿ ಆಗಲ್ಲ. ಈಗ ನಮ್ಮ ಸ್ಕೂಲ್ ಮಕ್ಕಳು ದಿನ ಬಟ್ಟೆ ಹೋಗಿತಾರೆ, ಯೂನಿಫಾರ್ಮ್ ಇಲ್ಲಲ್ಲ, ವಾರಕ್ಕೊಂದ್ಸರಿ ಸೋಮವಾರ ಹಾಕಿದರೆ ಶುಕ್ರವಾರ ತನಕ ಅದೇ ಯೂನಿಫಾರ್ಮ್, ಅದಲ್ಲೇ ಬೀಳೋದು, ಅದಲ್ಲೇ ಓಡೋದು, ಗಲೀಜು. ಮೊನ್ನೆ ನೋಡ್ತಿದ್ದೆ, ಈ ಏನು ಕೈದೇನೋ ಮಾಡುವಾಗ ಎಲ್ಲರ ಬೆನ್ನ ಮೇಲೆಲ್ಲ ಇತ್ತು ಅದು, ಅವರು ಹೊಡ್ಕೊಂಡು ಅಷ್ಟು ಗಲೀಜು ಮಾಡಿಕೊಂಡು ಹೋಗ್ತೀರಿ. ಆ ಮಿಷಿನ್, ಆ ಒಂದು ಗಲೀಜಿಗೆ ಫಾರಿನ್ ಬಟ್ಟೆ, ಫಾರಿನ್ ಮಿಷಿನ್ಗಳು ಸರಿ ಆಗಲ್ಲ, ಇಂಡಿಯನ್ದೇ ಮಾಡಬೇಕು. ಸರಿ, ಅದನ್ನು ಫಾರಿನ್ ಟೆಕ್ನಾಲಜಿ ತೆಗೆದು ಇಂಡಿಯನ್ ಕಾಂಟೆಕ್ಸ್ಟಿಗೆ ಸೂಟ್ ಆಗೋಂತಹ ಇಂಡಿಯನ್ ವಾಷಿಂಗ್ ಮಿಷನ್ನ ಅವನು ತಯಾರಿಸ್ತಾನೆ. ನೆಕ್ಸ್ಟ್ ವರ್ಷ ಒಳ್ಳೆಯ ಒಂದು ಮಾರ್ಕೆಟಿಂಗ್ ಆಗುತ್ತೆ, ಸೇಲ್ಸ್ ಆಗುತ್ತೆ, ಖುಷಿ ಆಗುತ್ತೆ. ಏನು ಮೆಸೇಜ್ ಅಂತ ಹೇಳಿದ್ರೆ, ಸಲಹೆ ಯಾರು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಸಲಹೆ ಏನು ಅನ್ನೋದು ಮುಖ್ಯ ಅಲ್ವಾ? ಒಂದು ಬಟನ್ ಶರ್ಟಲ್ಲಿ ಒಂದು ಬಟನ್ ಉಲ್ಟಾ ಆದರೆ ಎಲ್ಲ ಬಟನ್ ಉಲ್ಟಾ ಆಗುತ್ತೆ. ಇದನ್ನು ಯಾರು ಹೇಳಿದ್ದು? ದೊಡ್ಡ ಮಹಾಪಂಡಿತ ಯಾರು ಹೇಳಿಲ್ಲ, ಯಾವೊಬ್ಬ ಲೋಕಲ್ ಟೈಲರ್ ಹೇಳಿರ್ತಾನೆ. ಕಾಮನ್ ಸೆನ್ಸ್ ಅದು. ಒಂದು ಬಟನ್ ಉಲ್ಟಾಕಿ ಎಲ್ಲ ಬಟನ್ ಸರಿ ಇರಲ್ಲ, ಎಲ್ಲ ಬಟನ್ ಚೇಂಜ್ ಆಗುತ್ತೆ. ಅದನ್ನ ಹೇಳಕ್ಕೆ ದೊಡ್ಡ ಮನುಷ್ಯರೇ ಆಗಬೇಕಂತಿಲ್ಲ, ಆರ್ಡಿನರಿ ಟೈಲರ್ ಹೇಳ್ಬೋದು. ಹಾಗೆ ಬಹಳಷ್ಟು ಬಾರಿ ನಮಗೆ ಸಲಹೆ ಕೊಡೋರು ಫಾದರೇ ಆಗಬೇಕು, ಸಿಸ್ಟರೇ ಆಗಬೇಕು, ದೊಡ್ಡ ಪಂಡಿತರೇ ಆಗ್ಬೇಕಂತೇನಿಲ್ಲ. ನಿಮ್ಮ ಫ್ರೆಂಡ್ಸ್ ಕೊಡ್ಬೋದು ಸಲಹೆ, ಕೆಲವೊಮ್ಮೆ ನಿಮಗಿನ್ನ ಜೂನಿಯರ್ಸ್ ಕೊಡ್ಬೋದು ಸಲಹೆ. ಅದು ನಾವೇನು ಮಾಡ್ತೇವೆ, ನನಗೇನೋ ಜೂನಿಯರು, ಇವನಿಗೇನು ಗೊತ್ತಿದೆ. ಕೆಲವೊಮ್ಮೆ ನಮ್ಮ ಅಪ್ಪ ಅಮ್ಮ ಸಲಹೆ ಕೊಡುವ, ನಾವು ಹಂಗೆ ಅಂತ, ನೀನೇನು SSLC ಓದಿದ್ದ, ನಿನಗೇನು ಗೊತ್ತಿದೆಯಾ, ಮ್ಯಾಥ್ಸ್ ಅಂದರೆ ನಿನ್ಗೆ ಗೊತ್ತಿದೆಯಾ, ಸೈನ್ಸ್ ಗೊತ್ತಿದೆಯಾ ಅಂತ ಹೇಳ್ತೀವಿ ಅಲ್ವಾ? ಅದು ಅವ್ರಿಗಿರುವಂಥ ಜ್ಞಾನ ನಮಗಿನ್ನ ಜಾಸ್ತಿ. ನಮಗೆ ಮ್ಯಾಥ್ಸು ಸೈನ್ಸ್ ಗೊತ್ತಿದೆ, ಅವ್ರಿಗೆ ಜೀವನ ಗೊತ್ತಿದೆ. ಹಾಗಾಗಿ ನೀವೇನು ಆ ಒಂದು ಮೆಟ್ಟಿಲನ್ನು ದಾಟ್ತಾ ಇದ್ದೀರಿ, SSLC ಮೆಟ್ಟಿಲನ್ನು, ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನೀವು ಒಂದು ಲೇಬಲ್ ಹಾಕ್ಕೊಂಡು ನಾನು ಲೂಟ್ಸ್ ಬೈ ಸ್ಕೂಲಲ್ಲಿ ಓದಿ ಅಂತ ಓಡಾಡಬೇಡಿ. ಆ ಲೇಬಲ್ ಹಾಕೊಂಡು ಓಡಾಡಬೇಡಿ, ನಾನು ಲೂಟ್ಸ್ ಬೈ ಸ್ಕೂಲಲ್ಲಿ ಓದಿ. ನಿಮ್ಮ ನಡವಳಿಕೆನ ನೋಡಿ ಇನ್ನೊಬ್ಬರು ನಿಮ್ಮ ಹತ್ರ ಕೇಳಬೇಕು, ಯಾವ ಸ್ಕೂಲಲ್ಲಿ ಓದಿ ಅಂತ. 2 ಕಾರಣ ಕೇಳ್ತಾರೆ. ಒಂದು, ನೀನು ಸಾಧನೆ ಮಾಡಿದರೆ ಕೇಳ್ತಾರೆ, ಇನ್ನೊಂದು ನಿಮ್ಗೆ ಗೊತ್ತು, ನಾವೇನಾದರೂ ಮಾಡದೆ ಬಾರದು ಮಾಡಿದ್ರೆ ನೀನು ಯಾವ ಸ್ಕೂಲಲ್ಲಿ ಓದಿ ಅಂತ ಕೇಳ್ತಾರೆ. ಕಾಲೇಜ್ ಮೆಟ್ಲು ಹತ್ತುವಾಗ, ನೀವು ಕಾಲೇಜ್ಗೆ ಹೋದಾಗ ಇದೇ ಜೀವನ ನಾವು ಹಿಂಗೆ ಇರ್ತೀನಿ ಅಂದರೆ ಆಗಲ್ಲ.
ಚೇಂಜ್ ಆಗಲೇಬೇಕು, ಬದಲಾವಣೆ ಆಗಲೇಬೇಕು. ಬದಲಾಗಬೇಕು ಎಂಬಂಥ ಮನಸ್ಸಿದ್ದಾಗ ಖಂಡಿತವಾಗಿ ಈ ಸ್ಟೇಜಲ್ಲಿ ನಾನು ಎಲ್ಲಿದ್ದೀನಿ ಅದು ಬಹಳ ಮುಖ್ಯ. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೂ ಏನು ಆಯಿತು, ಆಟ ಆಯಿತು, ಇದೆಲ್ಲ ಆಯಿತು, ಹಳೇದೆಲ್ಲ ಬಿಟ್ಬಿಡಿ. ಇನ್ನು ನಿಮ್ಮ ಕಣ್ಮುಂದೆ ಇರೋದು ಒಂದೇ ಗುರಿ, ಓದೋದು, ತಂದೆ ತಾಯಿಗೆ, ಶಾಲೆಗೆ ಮತ್ತು ನಮ್ಮ ಟೀಚರ್ಸ್ಗಳಿಗೆ ಒಂದು ಕೀರ್ತಿ ತಂದು ಕೊಡುವಂಥ ಕೆಲಸ, ಅದು ನಿಮ್ಮ ಮುಂದೆ ಇದೆ ಅಷ್ಟೇ. ಹಾಗಾಗಿ ಚೆನ್ನಾಗಿ ಓದಿ, ಚೆನ್ನಾಗಿ ಪರೀಕ್ಷೆಗಳನ್ನ ಬರೀರಿ. ಇನ್ನು ಮೇಲೂ ಕೂಡ ಡೌಟ್ಸ್ ಇದೆ ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡಿಸ್ಕೊಳ್ಬೇಡಿ. ನಮ್ಮ ಟೀಚರ್ಸ್ ಸದಾ ರೆಡಿ ಇದ್ದಾರೆ ನಿಮ್ಗಾಗಿ. ನಿಮ್ಗೆ ಇನ್ನೂ ಏನೋ ಗೊತ್ತಿಲ್ಲ ಸರ್, ಓದಬೇಕು ಅಂತ ಈಗಲೂ ಮನಸ್ಸು ಮಾಡಿದ್ರು ಕೂಡ ನಿಮ್ಗೇನು ಗೊತ್ತಿಲ್ಲ, ಬಂದು ದಯವಿಟ್ಟು ಟೀಚರ್ಸ್ ಹತ್ರ ಕೇಳಿ. ದೇ ಆರ್ ರೆಡಿ. ನಿಮ್ಮ ಫ್ಯೂಚರ್ಗಾಗಿ ಅವರಲ್ಲಿದ್ದಾರೆ. ಇನ್ಮೇಲೆ ನಿಮಗೆ ಲೇಟಾಗಿ ಬಾ, ಗೀಟಾಗಿ ಬಾ, ಯೂನಿಫಾರ್ಮ್ ಹಾಕೊಂಡು ಬಾ, ಯಾಕೆ ಶೂ ಆಗಿಲ್ಲ, ಯಾಕೆ ಐ ಡಿ ಕಾರ್ಡ್ ತಂದಿಲ್ಲ ಅಂತ ನಾವು ಯಾರು ಕೇಳಲ್ಲ. ನಿಮಗೆ ಆರಾಮ್ಸೆ ಬಂದು ನಿಮ್ಮ ಟೀಚರ್ಸ್ ಹತ್ರ ನಿಮ್ಗೇನೋ ಡೌಟ್ಸ್ ಇದ್ದರೆ ಕೇಳ್ಕೊಳ್ಳಿ. ಚೆನ್ನಾಗಿ ಓದ್ರಿ, ಚೆನ್ನಾಗಿ ಪರೀಕ್ಷೆಗಳನ್ನ ಬರೆದು ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ಳಿ. ಒಂದು 10 ವರ್ಷನೋ 20 ವರ್ಷನೋ 25 ವರ್ಷ ಆದಮೇಲೆ ಜೂಬ್ಲಿ ಆಗುತ್ತಲ್ಲ, ಈ SSLC ಬ್ಯಾಚ್ 2025 ಬ್ಯಾಚ್ 2050 ನೀವು ವಾಪಸ್ ಬಂದಾಗ ಈ ಶಾಲೆಯಲ್ಲಿ ಇದೆಲ್ಲ ಜ್ಞಾಪಕ ಬರುತ್ತೆ ನಿಮಗೆ. ಅವಾಗ ಈ ಥರ ಹಿಂಗೆಲ್ಲ ಇದು ಇರುತ್ತೋ ಗೊತ್ತಿಲ್ಲ, ನಾವಿರ್ತೀವೋ ನಮ್ಗೆ ಗೊತ್ತಿಲ್ಲ, ಆದರೆ ಬಂದಾಗ ಆ ಒಂದು ಫೀಲಿಂಗ್ಸ್ ಇರ್ತದೆ ನಿಮಗೆ. ಇಲ್ಲಿದ್ವಿ, ಇಲ್ಲಿ ನಿಂತ್ವಿ, ಈ ಥರ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಈಗೆಲ್ಲ ಯೂಟ್ಯೂಬಲ್ಲಿ ಬೇರೆ ಇದೆ, ಆಗಲೂ ಕೂಡ ಜ್ಞಾಪಕ ಇರ್ತದೆ ನಾವೇನೇನು ಮಾಡಿದ್ವಿ, ಫಾದರ್ ಏನು ಮಾತಾಡಿದ್ರು, ಸಿಸ್ಟರ್ ಏನು ಹೇಳಿದರು, ಯಾರು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾತಾಡಿದ್ರು, ಪ್ರತಿಯೊಂದು ಇರ್ತದೆ. ಅದು ನೋಡುವಾಗ ಅದೊಂದು ಖುಷಿ ಆಗುತ್ತೆ. ಅದು ಒಂದು ಎಕ್ಸ್ಪೀರಿಯನ್ಸ್ ನೀವು ಮಾಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ದೇವರಿಂದ ಒಂದು ವಿಶೇಷ ಪ್ರಾರ್ಥನೆ ಮತ್ತು ಆಶೀರ್ವಾದವನ್ನು ಕೋರ್ತೇನೆ. ದಯವಿಟ್ಟು ಎಷ್ಟು ಓದ್ತೀರಾ ಅಷ್ಟೇ ದೇವ್ರ ಮೇಲೆ ನಂಬಿಕೆ ಇಡಿ. ಬೆಳಗ್ಗೆ ಓದೋದು ಥ್ಯಾಂಕ್ಸ್ ಹೇಳಿ ದೇವರಿಗೆ, ಪ್ರಾರ್ಥನೆ ಮಾಡಿ ಪಾಠಗಳನ್ನು ಓದ್ಕೊಳ್ಳಿ. Okay, all the best. God bless you all. Take care. Hi everyone, I'm Stephen K, the head boy of Flutes Boys School. As I stand here today on a new chapter in our lives, we are filled with a mix of emotions, excitement and gratitude. We, the outgoing 10th grade students, take this opportunity to express our heartfelt thanks to each and everyone who has made a journey in Lutz Boys School so memorable and meaningful. From the moment we stepped into LBS as wide-eyed kindergartens, we knew that we were part of something special. Over the years, we have grown and evolved together, formed bonds that will last a lifetime. To our correspondent, on behalf of all the farewell students, I extend a heartfelt gratitude to you, Father, for your unwavering support and guidance. Your dedication to our school has provided us with the best learning environment and countless opportunities to grow. We deeply appreciate your efforts in shaping our education and future. Thank you, Father, for being a pillar of strength and inspiration. To Headmistress, we thank you for being a guiding light, a source of inspiration and a constant support. Your leadership has shaped us into compassionate, responsible and engaged individuals. To our teachers, we thank you for being our mentors, coaches and friends. You have not only taught us academics, but also life skills, values and principles that will stay with us forever. Your patience, dedication and passion for teaching have made a profound impact on our lives. To our classmates, we thank you for the laughter, memories and friendships that we have shared. We have grown together, learned from each other and formed bonds that will last a lifetime. I would like to express my heartfelt gratitude to Sir Anjanappa, Ma'am Lucy, Sister Teresa,
Elima, and teachers, clerical staff, and non-teaching staff for your hard work for today's farewell. To the class 9th, your energy and cooperation have added so much to our school life, and we leave knowing the school is in capable hands. To the clerical staff, your tireless effort behind the scene is remarkable, and to the non-teaching, your care and dedication have made our school a welcoming and comfortable place every single day. We, the class 10th, truly grateful to each and every one of you for your contribution, big and small, that have made our school life so memorable. Before we part, we would like to say that LBS has been more than just a school to us. It's been a second home, a sanctuary to us. Thank you once again. May the lessons we have learned, the memories we have made, and the values we have imbibed stay with us forever. Thank you. रहे या ना रहे कल, कल याद आएंगे ये पल, पल ये है प्यार के पल। चल आ मेरे संग चल, चल सोचे क्या छोटी सी है जिंदगी, कल मिल जाए तो होगी खुशनसीबी। हम रहे या ना रहे याद आएंगे ये पल। हम रहे या ना रहे कल, कल याद आएंगे ये पल, पल ये है प्यार के पल। चल आ मेरे संग चल, चल सोचे क्या छोटी सी है जिंदगी, नसीबी। हम रहे या ना रहे याद आएंगे ये पल। शाम का चल ओढ़ के आई, देखो वो रात सुहानी, रहे या ना रहे